ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗ್ರೂಪಿನ ಎಲ್ಲ ಮೆಂಬರ್ಸ್ಗೂ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಜಾಗ್ರತೆ ವಿಡಿಯೋ ಆಗಿದೆ, ದಯವಿಟ್ಟು ನೋಡಿ. ಸ್ನೇಹಿತರೆ, ಈ ಪ್ಲೇಟ್ನಲ್ಲಿ ಕಾಣ್ತಾ ಇರೋವಂಥ ಅಕ್ಕಿ ಕಾಳುಗಳ ರೀತಿಯಲ್ಲಿರುವಂಥ ಕಾಳುಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ವಾ? ಆದರೆ ಇದು ನಿಜವಾಗಲೂ ಅಕ್ಕಿ ಕಾಳಲ್ಲ, ಓಕೆನಾ? ಇದು ರೇಷನ್ ಅಂಗಡಿಯಿಂದ ತೆಗೆದುಕೊಂಡು ಬಂದ ಅಕ್ಕಿನಲ್ಲಿ ಸಿಗ್ತಾ ಇರುವಂಥ ಕಲಬೆರಕೆಯಾದಂಥ ವಸ್ತು. ಓಕೆ, ಇವತ್ತು ಬೆಳಗ್ಗೆ ಅಮ್ಮ ದೋಸೆಗೆ ಅಂತ ಅಕ್ಕಿ ನೆನೆ ಹಾಕಿದಾಗ ಈ ಅಕ್ಕಿ ಕಾಳುಗಳ ಥರ ಕಾಣ್ತಾ ಇರೋವಂಥ ಈ ಡೂಪ್ಲಿಕೇಟ್ ವಸ್ತು ಏನಿದೆ, ಇದು ನೀರಿನ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇನಕ್ಕೆ ಈ ರೀತಿ ತೇಲ್ತಾ ಇದೆ? ನಿಜವಾದ ಅಕ್ಕಿ ಕಾಳುಗಳಾದರೆ ನೀರಿನಲ್ಲಿ ನೆನೆಸ್ಬೇಕಾದ್ರೆ ಅಥವಾ ಅಕ್ಕಿ ತೊಳಿಬೇಕಾದ್ರೆ ಈ ಥರ ಮೇಲೆ ತೇಲಿ ಬರೋದಿಲ್ಲ. ಇದು ಯಾಕೆ ಈ ರೀತಿ ತೇಲಿ ಬರ್ತಾ ಇದೆ ಅಂತಂದರೆ ಇದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ಸ್ ಜಾಸ್ತಿ ಇದೆ. ಸೊ ಇದೇನು ಈ ರೀತಿ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ತೆಗೆದು ಸಪ್ರೇಟಾಗಿಟ್ಟು ಇದನ್ನು ನೋಡಿದಾಗ ಆವಾಗ ಗೊತ್ತಾಯಿತು ಇದು ಅಕ್ಕಿ ಕಾಳುಗಳಲ್ಲ, ಅಕ್ಕಿ ಕಾಳುಗಳ ರೀತಿಯಲ್ಲಿ ಕಾಣ್ತಾ ಇರೋವಂಥ ಕಲಬೆರಕೆ ಆದಂಥ ಡೂಪ್ಲಿಕೇಟ್ ಆದಂಥ ಒಂದು ವಸ್ತು ಅಂತ. ಸೊ ಇದು ನಾವು ರೇಷನ್ ಅಂಗಡಿಯಿಂದ ತರೋವಂಥ ಅಕ್ಕಿನ ಹಾಗೆ ನೋಡೋದ್ರಿಂದ ನಮಗೆ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಇದರಲ್ಲಿ ಕಲಬೆರಕೆ ಇದೆಯೋ ಅಥವಾ ನಿಜವಾದದ್ದು ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಆದರೆ ಯಾವಾಗ ನಾವು ಇದನ್ನು ತೊಳಿತೀವಿ ಆವಾಗ ಇದರ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಇರೋವಂಥ ಕಲಬೆರಕೆ ಆದಂಥ ಅಕ್ಕಿನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ತರಹದ ಮಾರಕವಾದ ರೋಗಗಳಿಗೆ ನಾವು ತುತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಜಾಗ್ರತೆಯಿಂದಿರಿ. ಅಕ್ಕಿನ ಅಂಗಡಿಯಿಂದ ತಂದಾದ್ಮೇಲೆ ಅದು ತೊಳಿಬೇಕಾದ್ರೆ ಅಬ್ಸರ್ವ್ ಮಾಡಿ. ಈ ಅಕ್ಕಿ ಕಾಳು ಥರ ಕಾಣ್ತಾ ಇರೋವಂಥ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ ಏನಿದೆ, ಇದನ್ನು ಒಂದು 5 ನಿಮಿಷ ಇಲ್ಲಾಂದರೆ ಒಂದು 3-4 ನಿಮಿಷ ನೀರಿನಲ್ಲಿ ನೆನೆ ಹಾಕಿದಾಗ ಇದು ಮುಳುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಇದ್ರ ವ್ಯತ್ಯಾಸ ಗೊತ್ತಾಗಲ್ಲ. ನೀರಲ್ಲಿ ಹಾಕಿದ ತಕ್ಷಣ ಇದು ಬಂದು ತೇಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗಲೇ ನೀವು ಇದನ್ನು ಸಪ್ರೇಟ್ ಮಾಡಿ ಈ ಥರ ತೆಗೀರಿ. ಮತ್ತು ಇದು ಅಕ್ಕಿ ಕಾಳಾದರೆ ನೆನೆ ಹಾಕಿದ್ರೆ ನೋಡಿ ಈ ಥರ ಅನ್ನ ಥರ ಆಗೋದಿಲ್ಲ ನೋಡಿ. ಇದು ಈ ರೀತಿ ಆಗುತ್ತೆ ಕಾಣ್ತಾ ಇದ್ದಲ್ವಾ? ಸೊ ಈ ರೀತಿ ಕಲಬೆರಕೆ ವಸ್ತುಗಳನ್ನ ನಾವು ನಮ್ಗೆ ಗೊತ್ತಿಲ್ಲದಂಗೆ ದಿನನಿತ್ಯ ನಾವು ಉಪಯೋಗಿಸ್ತಾ ಇದ್ದೀವಿ. ದಯವಿಟ್ಟು ಇನ್ನು ಮುಂದೆ ಆದರೂ ಜಾಗ್ರತೆಯಿಂದಿರಿ. ಅಕ್ಕಿ ತೊಳಿಬೇಕಾದ್ರೆ ನೀಟಾಗಿ ಅಬ್ಸರ್ವ್ ಮಾಡಿ. ಈ ರೀತಿ ಕಲಬೆರಕೆ ವಸ್ತುಗಳು ತೇಲಿ ಬರೋದಾಗಿ ಕಂಡು ಬಂದರೆ ಅದನ್ನು ಉಪಯೋಗ ಮಾಡ್ದಂಗೆ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಜಾಗ್ರತೆಯನ್ನು ಮೂಡಿಸುವಂಥ ವಿಡಿಯೋ ಆಗಿದೆ. ಇದನ್ನು ನೀವು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಾನು ನಿಮ್ಮ ಗೆಳೆಯ ಸೆಬಾಸ್ಟಿನ್. ಬಾಯ್.